ನಮಸ್ತೆ ಮಕ್ಕಳೇ, ಪಾರ್ಟ್ 3ಗೆ ನಿಮಗೆಲ್ಲರಿಗೂ ಸ್ವಾಗತ. ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫಿಸಿಕ್ಸ್ನ. ಇಲ್ಲಿ ಪ್ರಶ್ನೆಗಳು ನಾನು ಗಮನಿಸ್ದಂಗೆ, ನಾನು ಇನ್ನೂ ಪೂರ್ತಿ ಪ್ರಶ್ನೆ ನೋಡಿಲ್ಲ, ಬಟ್ ತುಂಬ ಚೆನ್ನಾಗಿದೆ ಪ್ರಶ್ನೆ ಫ್ರೇಮ್ ಮಾಡಿರೋದಾಗಿರ್ಬೋದು. ಈಸಿ ಕ್ವಶನ್ಸ್ ಜೊತೆಗೆ ಕಷ್ಟದ ಕ್ವಶನ್ಸ್ ಜೊತೆಗೆ ಹೊಸ ರೀತಿಯ ಕ್ವಶನ್ಸ್ ಬಂದಿದೆ. ಸೊ ಯಾರೇ ಪೇಪರ್ ಸೆಟ್ ಮಾಡಿರಲಿ, ಇಲ್ಲೊಂಚೂರು ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ನಂಗೆ ಕಂಡು ಬಂತು ಈ ಸೋಫಾರ್, ಬಟ್ ತುಂಬ ಚೆನ್ನಾಗಿರ್ತಕ್ಕಂಥ ಕ್ವಶನ್ನ ಫ್ರೇಮ್ ಮಾಡಿದ್ದಾರೆ. ಕೆಲವು ಕ್ವಶನ್ ಅಂತೂ ನೀಟ್ ಮತ್ತೆ ಜೈ ಲೆವೆಲ್ಸ್ ಇದೆ. ಥಿಂಕಿಂಗ್ ಕೆಪಾಸಿಟಿ ಜಾಸ್ತಿ ಇರತಕ್ಕಂಥ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಫ್ರೇಮ್ ಮಾಡಿದ್ದಾರೆ. ಮತ್ತೆ ಈಗಾಗಲೇ ತುಂಬಾ ಸತಿ ರಿಪೀಟೆಡ್ ಆಗಿರುವಂಥ ಪ್ರಶ್ನೆಗಳು ಬಂದಿದ್ದಾವೆ. ಇರಲಿ, ಒಟ್ಟಾರೆಯಾಗಿ ಒಳ್ಳೆ ಮಿಶ್ರಣ ಅಂತ ನಾನು ಇಲ್ಲಿ ಕರಿತೀನಿ. ಸೊ ಪಾರ್ಟ್ 3ಗೆ ಮತ್ತೆ ನಿಮ್ಗೆ ಸ್ವಾಗತ ಮಾಡ್ತಾ ನಾನು ಮುಂದುವರಿಸ್ತಾ ಇದ್ದೀನಿ. ಮತ್ತೊಂದು ಸತಿ ನಾನು ಯಾವ ವರ್ಷನ್ ಅಂತ ಹೇಳ್ಬಿಡ್ತೀನಿ. ನಾನು ತಗೊಂಡಿರೋ ವರ್ಷನ್ ಏನಿದೆ A2 ನಲ್ಲಿ ಇದು 21ನೇ ಕ್ವಶನ್ ಆಗಿದೆ. ಸೊ ಪ್ರಶ್ನೆಗಳು ತುಂಬಾ ಚೆನ್ನಾಗಿದೆ. ನೀವು ಇದು JEE, ನೀಟ್ ಮತ್ತೆ ಕಾಮೆಡ್ಗೆ ಪ್ರಿಪೇರ್ ಆಗ್ತಿರೋರು ಇದನ್ನ ರೆಫರೆನ್ಸ್ ಆಗಿ ಬಳಸ್ಕೊಳ್ಬಹುದು. ಸೊ ಇಲ್ಲಿ ಪ್ರಶ್ನೆ ಈ ತರ ಇದೆ. ಎ ಬೀಮ್ ಆಫ್ ಫಾಸ್ಟ್ ಮೂವಿಂಗ್ ಆಲ್ಫಾ ಪಾರ್ಟಿಕಲ್ಸ್ were directed towards a thin film of gold. The parts A, B and C of the transmitted and reflected beams corresponding to the incident parts A, B, C of beam are shown in the adjoining diagram. The number of alpha particles in A dash will be minimum, C dash ಈ ತರ ಎಲ್ಲ ಕೊಟ್ಟಿದ್ದಾರೆ. ಸೊ ನಾನು ಇಲ್ಲಿ ಡಯಾಗ್ರಾಮ್ ನೋಡ್ಬಿಡ್ತೀನಿ. ನಾನು A dash ಅನ್ನೋದೇನಿದೆ ಡಿವಿಯೇಷನ್ ಇಲ್ಲದೆ ಇರತಕ್ಕಂಥದ್ದು, ಅಂದ್ರೆ 0 ಡಿಗ್ರಿ ಇರುತ್ತೆ. ಆಂಗಲ್ ಆಫ್ ಡಿವಿಯೇಷನ್ ಏನಿದೆ ಅಥವಾ ಸ್ಕ್ಯಾಟರಿಂಗ್ ಆಂಗಲ್ ಅಂತ ಕರಿತೀವಿ, ಅದು 0 ಡಿಗ್ರಿ ಇದೆ. ನಮ್ಗೆ ಗೊತ್ತಿರೋದೇನೋ ಮೋಸ್ಟ್ ಆಫ್ ದಿ ಆಟಮ್ ಇಸ್ ಎಂಟಿ ಸ್ಪೇಸ್, ಹಾಗಾಗಿ ಮೋಸ್ಟ್ ಆಫ್ ದಿ ಆಲ್ಫಾ ಪಾರ್ಟಿಕಲ್ ಶುಡ್ ಪಾಸ್ ಥ್ರೂ, ತುಂಬಾ ಚೆನ್ನಾಗಿ ಪಾಸ್ ಆಗ್ಬಿಡ್ಬೇಕು. ಅದನ್ನೇ ಅವ್ರು ಹೇಳೋದು. ಏನು ಗ್ರೇಟರ್ ದ್ಯಾನ್ 1 ಡಿಗ್ರಿಗೆ ಬಂದ್ರೆ ಓನ್ಲಿ 14% ಏನೋ ಮಾಹಿತಿ ಕೊಡ್ತಾರೆ, 0.14% ಅನ್ಸುತ್ತೆ. ಸೊ ಈ ತರ ಅಷ್ಟು ಕಡಿಮೆ ಆಟಮ್ಸ್ ಆಲ್ಫಾ ಪಾರ್ಟಿಕಲ್ಸ್ ಏನಿದೆ ಅವು ಸ್ಕ್ಯಾಟರ್ಡ್ ಬೈ ಅನ್ ಆಂಗಲ್ ಗ್ರೇಟರ್ ದ್ಯಾನ್ 1 ಡಿಗ್ರಿ ಅಂತ ಒಂದು ಮಾಹಿತಿ ಇದೆ. ಜನರಲ್ ಆಗಿ ಏನ್ ಗೊತ್ತಿದೆ, ಮೋಸ್ಟ್ ಆಫ್ ದಿ ಆಟಮ್ಸ್ ವಿಲ್ ಗೋ ಆಸ್ ಇಫ್ ದಿ ನಥಿಂಗ್ ಇಸ್ ಪ್ರೆಸೆಂಟ್. ಓಕೆ, ಸೊ ಏನು ಇಲ್ದಂಗೆ ಹೋಗುತ್ತೆ. ಸೊ ಅದನ್ನ ನಾವು ತಗೊಳ್ಬೇಕು. ಸೊ A ಡ್ಯಾಶ್ ಮ್ಯಾಕ್ಸಿಮಮ್ ಇರಬೇಕು. ನಂಗೆ ಗೊತ್ತಿರಂಗೆ A ಡ್ಯಾಶ್ ಏನಿದೆ ಮ್ಯಾಕ್ಸಿಮಮ್ ಇರಬೇಕು. ಮತ್ತೆ 180 ಡಿಗ್ರಿ ಡಿವಿಯೇಷನ್ ಆಗೋದಿದೆ ಅಲ್ಲಂದ್ರೆ ಬಿ ಡ್ಯಾಶ್ ಏನಿರಬೇಕು, ಅದು ಮಿನಿಮಮ್ ಇರಬೇಕು. ಸೊ ಮಿನಿಮಮ್ ಆಲ್ಫಾ ಪಾರ್ಟಿಕಲ್ಸ್ ಏನು ಮಾಡಬೇಕು, ಬಿ ಡ್ಯಾಶ್ ಅಲ್ಲಿ ಬರಬೇಕು. ಸೊ A ಡ್ಯಾಶ್ ಮ್ಯಾಕ್ಸಿಮಮ್, C ಡ್ಯಾಶ್ ಮಿನಿಮಮ್ ಅಂತಿದೆ, ತಪ್ಪು. A ಡ್ಯಾಶ್ ಇಸ್ ಮಿನಿಮಮ್. ಓಕೆ, A ಡ್ಯಾಶ್ ವಿಲ್ ಬಿ ಮಿನಿಮಮ್. ಓಕೆ, ತಪ್ಪಿದೆ. C ಡ್ಯಾಶ್ ವಿಲ್ ಬಿ ಮಿನಿಮಮ್, C ಡ್ಯಾಶ್ ವಿಲ್ ಬಿ ಮಿನಿಮಮ್, ತಪ್ಪಿದೆ. B ಡ್ಯಾಶ್ ವಿಲ್ ಬಿ ಮಿನಿಮಮ್, C ಡ್ಯಾಶ್ ಮ್ಯಾಕ್ಸಿಮಮ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಯಾವ ಮಾಹಿತಿನೂ ಸರಿಯಾಗಿಲ್ಲ. ಕ್ವಶನ್ಸ್ ತುಂಬಾ ಚೆನ್ನಾಗಿದೆ, ಬಟ್ ಆಪ್ಷನ್ಸ್ ತಪ್ಪು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಿಮ್ಗೆ ಇದು ಗ್ರೇಸ್ ಮಾರ್ಕ್ಸ್ ಬರುತ್ತೆ. ನಾನು ಒಂದ್ಸತಿ ಕ್ವಶನ್ ಪೇಪರ್ ಚೆಕ್ ಮಾಡ್ಬಿಡ್ತೀನಿ, ಟೈಪಿಂಗ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತಂತ. ಅದಕ್ಕಿಂತ ಮುಂಚೆ ಟೈಪಿಂಗ್ ಅಲ್ಲಿ ಏನಾದ್ರು ಮಿಸ್ಟೇಕ್ ಆಯ್ತಂತ. ಸೊ A dash will be maximum and C dash is minimum. Okay, A dash will be minimum, B dash maximum. Okay, C dash will be minimum and in B dash maximum. Okay, so B dash will be minimum and C. Okay, ಇದು ಗ್ರೇಸ್ ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು ರೀತಿ ಕೇಳ್ಬೋದಾಗಿತ್ತು. ನಾವು ಇದನ್ನ ಹೆಂಗೆ ಆಪ್ಷನ್ ಸರಿಯಾಗೋದಕ್ಕೆ ನಾನು ಇನ್ನೊಂದು ಪ್ರಶ್ನೆನ ಉಲ್ಟಾ ಫ್ರೇಮ್ ಮಾಡ್ತಾ ಇದ್ದೀನಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಯಾವ್ದಕ್ಕೆ ಜಾಸ್ತಿ ಅಂತ ಕೇಳ್ಬೋದಾಗಿತ್ತು. ಇಂಪ್ಯಾಕ್ಟ್ ನಿಮ್ಗೆ ಇದು ಅಡಿಷನಲ್ ಆಗಿ ಕ್ವಶನ್ ಅಷ್ಟೇ. ಅದು ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೇನು? ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಂದ್ರೇನು? ದಿ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ಇನಿಷಿಯಲ್ ವೆಲಾಸಿಟಿ ಆಫ್ ದಿ ಆಲ್ಫಾ ಪಾರ್ಟಿಕಲ್ ಅಂಡ್ ದಿ ಸೆಂಟರ್ ಆಫ್ ದಿ ನ್ಯೂಕ್ಲಿಯಸ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಸೊ ದಿಸ್ ಇಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಕಡಿಮೆ ಆದಷ್ಟು ಸ್ಕ್ಯಾಟರಿಂಗ್ ಆಂಗಲ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಮಿನಿಮಮ್ ಯಾವುದು, ಮ್ಯಾಕ್ಸಿಮಮ್ ಯಾವುದು ಅಂತ ನಾನು ಹೊಸ ಕ್ವಶನ್ ಇಲ್ಲಿ ಸುಮ್ಮನೆ ಫ್ರೇಮ್ ಮಾಡ್ತಾ ಇದ್ದೀನಿ. ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಅಲ್ಲಿ ಯಾವ್ದು ಮ್ಯಾಕ್ಸಿಮಮ್, ಯಾವ್ದು ಮಿನ್. ಓಕೆ, ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಓಕೆ, ಸುಮ್ಮನೆ ನೋಡೋಣ ಏನಾಗುತ್ತೆ ಇಲ್ಲಿ. ಬಹುಶಃ ಆನ್ಸರ್ ಏನಾದ್ರು ಸಿಗ್ಬೋದು ನಮಗೆ. ಇಂಪ್ಯಾಕ್ಟ್ ಪ್ಯಾರಾಮೀಟರ್. ಸೊ ಯಾವುದಕ್ಕೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಮಿನಿಮಮ್? ಇದು ಇದಕ್ಕೆ ಮಿನಿಮಮ್, ಯಾಕೆಂದ್ರೆ ಇಲ್ಲಿ ಜಾಸ್ತಿ ಡಿವಿಯೇಷನ್ ಬರುತ್ತೆ. ಸೊ ಇದು ಇಂಪ್ಯಾಕ್ಟ್ ಪ್ಯಾರಾಮೀಟರ್ 0 ಇರುತ್ತೆ. ಓಕೆ, ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಇದು ಜಾಸ್ತಿ ಇರುತ್ತೆ, ಮ್ಯಾಕ್ಸಿಮಮ್ A ಡ್ಯಾಶ್. ಸೊ A ಡ್ಯಾಶ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಇಂಪ್ಯಾಕ್ಟ್ ಪ್ಯಾರಾಮೀಟರ್. B ಡ್ಯಾಶ್ ನಲ್ಲಿ ಮಿನಿಮಮ್ ಇರುತ್ತೆ. ಸೊ ಈ ಆಪ್ಷನ್ ಅಟ್ಲೀಸ್ಟ್ ಎಲ್ಲಾದ್ರೂ ಇದೆಯಾ? ನೋ. ಓಕೆ, A ಡ್ಯಾಶ್ ವಿಲ್ ಬಿ ಮ್ಯಾಕ್ಸಿಮಮ್. ಓಕೆ, ಎಲ್ಲೂ ಇಲ್ಲ. ಓಕೆ, ಬಿಡಿ, ಇದಕ್ಕೆ ಗ್ರೇಸ್ ಮಾರ್ಕ್ಸ್ ಬರುತ್ತೆ. ಸೊ ನಾವು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. The period of revolution of an electron revolving in nth orbit of hydrogen atom is proportional to. ಇದು ಡೈರೆಕ್ಟ್ ಆಗಿ ಸಿಲೆಬಸ್ ಅಲ್ಲಿ ಇಲ್ಲ. ಸೊ ಬಟ್ ನಮಗೆ ಇದು ಮಾಹಿತಿ ಇರುತ್ತೆ. ಏನು R ಏನಿದೆ, ರೇಡಿಯಸ್ ಆಫ್
the nth radius of nth orbit of electron in the hydrogen atom ಅಥವಾ any hydrogen like atom ಗೆ ಏನು ಇರುತ್ತೆ ಅಂದ್ರೆ it is directly proportional to n squared. ಓಕೆ, ಅದೇ ತರ vn ಅಂದ್ರೆ ವೆಲಾಸಿಟಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದಿ nth ಆರ್ಬಿಟ್ ಆಫ್ ಹೈಡ್ರೋಜನ್ ಆರ್ ಹೈಡ್ರೋಜನ್ ಲೈಕ್ ಆಟಮ್ ಏನಿದೆ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು n ಇದೆ. ಸೊ ಟೈಮ್ ಪೀರಿಯಡ್ ನಮ್ಗೆ ಏನು ಮಾಹಿತಿ ಗೊತ್ತಿದೆ? ಟೈಮ್ ಪೀರಿಯಡ್ ಅಂದ್ರೆ ಏನು? ಒಂದು ರೊಟೇಷನ್ ಆಗೋದಕ್ಕೆ, ಒಂದು ರೆವಲ್ಯೂಷನ್ ಆಗೋದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಸೊ ಅದನ್ನ ನಾವು ಟೈಮಿನ ಬೇಸಿಕ್ ಡೆಫಿನೇಷನ್ ಏನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಸ್ಪೀಡ್. ಸೊ ಡಿಸ್ಟೆನ್ಸ್ ಟ್ರಾವೆಲ್ಡ್ ಏನಿದೆ ಅದು ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು n ಸ್ಕ್ವೇರ್ಡ್ ಇದೆ. ಆಮೇಲೆ ಸ್ಪೀಡ್ ಏನಿದೆ ಅದು ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು n ಇದೆ. ಇದನ್ನು ಸಾಲ್ವ್ ಮಾಡಿದ್ರೆ ನಂಗೆ ಏನು ಸಿಗ್ತದೆ? ಟೈಮ್ ಪೀರಿಯಡ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು n ಕ್ಯೂಬ್. ಸರಿಯಾದ ಆಯ್ಕೆ ಆಪ್ಷನ್ ಬಿ. ಡ್ಯೂರಿಂಗ್ ಎ ಬೀಟಾ ಮೈನಸ್ ಡಿಕೆ. ಸೊ ಬೀಟಾ ಮೈನಸ್ ಡಿಕೆಲ್ ಏನಾಗುತ್ತೆ? ನ್ಯೂಕ್ಲಿಯಸ್ ಇಂದ ಒಳಗಡೆಯಿಂದ ಎಲೆಕ್ಟ್ರಾನ್ಸ್ ಹೊರಗಡೆ ಬರುತ್ತೆ, ಸ್ಟ್ರೀಮ್ ಆಫ್ ಎಲೆಕ್ಟ್ರಾನ್ಸ್ ಬರುತ್ತೆ. ಸೊ ಈಗ ನಾವು ಅದನ್ನ ಒಳಗಡೆ ಎಲೆಕ್ಟ್ರಾನ್ಸ್ ಇರುತ್ತೆ ಅಂತಲ್ಲ, ಆಕ್ಚುಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ನ್ಯೂಟ್ರಾನ್ ಏನಿದೆ ಅದು ಒಂದು ಪ್ರೋಟಾನ್ ಮತ್ತೆ ಒಂದು ಎಲೆಕ್ಟ್ರಾನ್ ಆಗಿ ಡಿಕೆ ಆಗುತ್ತೆ. ಅದರ ಜೊತೆಗೆ ಆಂಟಿ ನ್ಯೂಟ್ರಿನೋ ಅನ್ನೋ ಒಂದು ಪಾರ್ಟಿಕಲ್ ಬರುತ್ತೆ. ಸೊ ಈ ಪ್ರೋಟಾನ್ ಇಟ್ ವಿಲ್ ಸ್ಟೇ ಇನ್ಸೈಡ್ ದಿ ನ್ಯೂಕ್ಲಿಯಸ್. ಎಲೆಕ್ಟ್ರಾನ್ ಏನೈತೆ ಅದು ನ್ಯೂಕ್ಲಿಯಸ್ ಒಳಗಡೆ ಇರೋದಕ್ಕೆ ಸಾಧ್ಯ ಇಲ್ಲ, ಥಿಯರಿಟಿಕಲಿ ಮತ್ತೆ ಎಕ್ಸ್ಪೆರಿಮೆಂಟಲಿ ಪ್ರೂವ್ ಆಗಿದೆ. ಹಾಗಾಗಿ ಆ ಎಲೆಕ್ಟ್ರಾನ್ ಎಜೆಕ್ಟ್ ಆಗುತ್ತೆ. ಸೊ ಈ ಆಯ್ಕೆನ ನಾನು ಹುಡುಕ್ಬೇಕೀಗ. an electron which is already present ಅಂತ ಹೇಳ್ತಾ ಇದ್ದಾರೆ, ತಪ್ಪು. a neutron in the nucleus decays emitting an electron, ಇದು ಕರೆಕ್ಟ್ ಇದೆ. ಬಟ್ ಇನ್ನೇನಾದರೂ ಪ್ರೊಬಬಲ್ ಆಗಿ ಇದಕ್ಕಿಂತ ಬೆಟರ್ ವರ್ಷನ್ ಏನಾದರೂ ಇದೆಯಾ ನೋಡೋಣ. ಎ ಪ್ರೋಟಾನ್ ಇನ್ ದಿ ನ್ಯೂಕ್ಲಿಯಸ್ ಡಿಕೆ ಎಮಿಟಿಂಗ್, ಪ್ರೋಟಾನ್ ಅಲ್ಲ ಡಿಕೆ ಆಗೋದಿಲ್ಲಿ. ಸೊ ಅನ್ ಅಟಾಮಿಕ್ ಎಲೆಕ್ಟ್ರಾನ್ ಈಸ್ ಎಜೆಕ್ಟೆಡ್. ಅಟಾಮಿಕ್ ಎಲೆಕ್ಟ್ರಾನ್ ಅಲ್ಲ, ಇದು ನ್ಯೂಕ್ಲಿಯಸ್ ಇಂದ ಬರ್ತಕ್ಕಂಥದ್ದು ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ ಆಗಿ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಎ ರೇಡಿಯಾಕ್ಟಿವ್ ಎಲಿಮೆಂಟ್ ಹ್ಯಾಸ್ ಹಾಫ್ ಲೈಫ್ ಆಫ್ 15 years. ವಾಟ್ ಇಸ್ ಎ ಫ್ರಾಕ್ಷನ್ ದಟ್ ವಿಲ್ ಡಿಕೆ ಇನ್ 30 years? ಸೊ ಇಲ್ಲಿ ಉಳ್ಕೊಳ್ಳೋದು ಎಷ್ಟು ಅಂತ ನಮ್ಗೆ ಗೊತ್ತಿರುತ್ತೆ. ನಮಗೆ ಏನು ಎನ್ ಇರುತ್ತೆ, n ನಾಟ್ ಇರುತ್ತೆ ಅಂತ ಇಟ್ಕೊಳ್ಳೋಣ. ಸೊ ಟೈಮ್ t = 0. ಸೊ ನಮಗೆ ಈ ತರ ಫಾರ್ಮುಲಾ ಇದೆ, ಅಂದ್ರೆ n = n0 e to the power minus lambda t. ಇದೆಲ್ಲ ನಿಮ್ಗೆ ಸುಮ್ಮನೆ ಕೊಡ್ತಾ ಇದ್ದೀನಿ ನಾನು ಮಾಹಿತಿ ಅಷ್ಟೇ. ಸೊ ನಮಗೆ ಏನು ಗೊತ್ತಿದೆ? ಇದು ಉಳ್ಕೊಂಡಿರೋದು ಹೇಳ್ತಾ ಇರೋದು, ಎಷ್ಟು ಉಳ್ಕೊಂಡಿದೆ ಅಂತೇಳಿ. ಸೊ ಅದಕ್ಕೆ ಯೂಶಲಿ ಗೊತ್ತಿರುತ್ತೆ ನಮಗೆ. ಸೊ 15 years ಆದಾಗ ಅಂದ್ರೆ ಒಂದು ಹಾಫ್ ಲೈಫ್ ಆಯ್ತು. ಒಂದು ಹಾಫ್ ಲೈಫ್ ಆದಾಗ ಉಳ್ಕೊಂಡಿರೋದೆಷ್ಟು? n0/2 ಅಂದ್ರೆ ಅರ್ಧ ಆಗಿರುತ್ತೆ. ಅಂದ್ರೆ ಡಿಕೆ ಆಗಿರೋದೆಷ್ಟು? n0/2. ಸೊ ಈಗ t = 30 years ಅಂದ್ರೆ ಎರಡು ಹಾಫ್ ಲೈಫ್ ಆಯ್ತು. ಇರೋದ್ರಲ್ಲಿ ಮತ್ತೆ ಅರ್ಧ ಖಾಲಿ ಆಗಿರುತ್ತೆ, ಅಂದ್ರೆ n/2 ನಲ್ಲಿ ಮತ್ತೆ ಅರ್ಧ ಖಾಲಿ ಆಗಿರುತ್ತೆ, ಅಂದ್ರೆ n0/4 ಇದು ಉಳ್ಕೊಂಡಿರೋದು. ಸೊ ಹಾಗಿದ್ರೆ ಡಿಕೆ ಆಗಿರೋದೆಷ್ಟು? ವಾಟ್ ಫ್ರಾಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಡಿಕೆ ಆಗಿರೋದು ಎಷ್ಟಾಗಿರುತ್ತೆ? 3n0/4. ಸೊ 3n0/4 ಎಷ್ಟು ಪ್ರಮಾಣದಲ್ಲಿ ಡಿಕೆ ಆಗಿದೆ ಅಂದ್ರೆ 0.75. ಆಪ್ಷನ್ ಬಿ. 2 protons are kept at a separation of 10 nanometer. Let Fn and Fe be the nuclear force and the electromagnetic force between them. ಸೊ ಇಲ್ಲಿ ನೀವು ಈ ವ್ಯಾಲ್ಯೂ ನೋಡ್ಲಿಲ್ಲ ಅಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಇಸ್ ದಿ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಗೊತ್ತಿರುತ್ತೆ. ಹಾಗಾಗಿ ಬಹುಶಃ ನೀವು ಈ ತರ ಹಾಕೊಂಡ್ಬಿಡ್ಬೋದು, Fn is very very greater than Fe ಅಂತ ಹಾಕೊಂಡ್ಬಿಡ್ಬೋದು. ಇದು ತಪ್ಪಾಗುತ್ತೆ. ಯಾಕೆಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಶಾರ್ಟ್ ರೇಂಜ್ ಫೋರ್ಸ್, ಅವು ಎಫೆಕ್ಟಿವ್ ಆಗಿರೋದು 10⁻⁻14 meters ಒಳಗಡೆ ಮಾತ್ರ. ಅದಕ್ಕಿಂತ ಜಾಸ್ತಿ ಆಯ್ತು ಡಿಸ್ಟೆನ್ಸ್ ಅಂದ್ರೆ ಇಲ್ಲಿ ಜಾಸ್ತಿ ಇದೆ ನೋಡಿ, 10⁻⁸ ಮೀಟರ್ ಬಂದ್ಬಿಟ್ಟಿದೆ. ಸೊ ಹಾಗಾಗಿ ನ್ಯೂಕ್ಲಿಯರ್ ಫೋರ್ಸಸ್ ಇರಲ್ಲ ಅಲ್ಲಿ. ಓಕೆ, ಇದ್ರೂ ಬಹಳ ಕಡಿಮೆ ಮ್ಯಾಗ್ನಿಟ್ಯೂಡ್ ಅಲ್ಲಿ ಇರುತ್ತೆ. ಡಾಮಿನೇಟಿಂಗ್ ಏನಾಗುತ್ತೆ? ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್. ಹಾಗಾಗಿ ನಾನು ಆಪ್ಷನ್ ಎ ಪಿಕ್ ಮಾಡ್ತಾ ಇದ್ದೀನಿ. ತುಂಬಾ ಒಳ್ಳೆ ಚೆನ್ನಾಗಿ ಇದನ್ನ ಕ್ವಶನ್ ಫ್ರೇಮ್ ಮಾಡಿದ್ದಾರೆ. ಯಾರು ಕ್ವಶನ್ ಪೇಪರ್ ಸೆಟ್ ಮಾಡಿದ್ರು ಫಿಸಿಕ್ಸ್ ತುಂಬಾ ಚೆನ್ನಾಗಿ ಫ್ರೇಮ್ ಮಾಡಿದ್ದಾರೆ ಈ ವರ್ಷದ್ದು. In the following circuit, what are P and Q? ಸೊ ಇದು ನಾವು ಮೆಮೊರಿ ಗೇಟ್ಸ್ ಅಂತ ಮಾಡಬೇಕಾದ್ರೆ ಈ ತರ ಕನೆಕ್ಷನ್, ಅಂದ್ರೆ ಔಟ್ಪುಟ್ ಇಂದ ಇನ್ಪುಟ್ಗೆ ಫೀಡ್ಬ್ಯಾಕ್ ಕೊಡೋದು ಬರುತ್ತೆ. ಇದು ಎಲೆಕ್ಟ್ರಾನಿಕ್ಸ್ ಓದಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ. ಬಟ್ ಇದು ಅದೇನು ಬೇಕಾಗಿಲ್ಲ, ಆಲ್ ನಾಲೆಡ್ಜ್ ಏನು ನಮಗೆ ಬೇಕಾಗಿಲ್ಲ. ಸೊ ನಾವೀಗ ನ್ಯಾಂಡ್ ಗೇಟಿನ ಟ್ರೂತ್ ಟೇಬಲ್ ಬರ್ಬಿಡೋಣ, ಯಾಕಂದ್ರೆ ಎರಡು ನ್ಯಾಂಡ್ ಗೇಟ್ ಇದೆ ಇಲ್ಲಿ. ಸೊ ಏನು ಗೊತ್ತಿದೆ? 0 0 0 1 ಮತ್ತೆ 1 0 ಮತ್ತೆ ಲಾಸ್ಟ್ಗೆ 1 1. ಇದು ಕಾಂಬಿನೇಷನ್ ಪಾಸಿಬಲ್ ಫಾರ್ 2 ಇನ್ಪುಟ್ಸ್, ಹೌದಾ? ಸೊ ಈಗ ನ್ಯಾಂಡ್ ಗೇಟ್ ಏನು ಮಾಡುತ್ತೆ? ಅಂಡ್ ಆಪರೇಷನ್ ಮಾಡಿ ಅದನ್ನ ಇನ್ವರ್ಸ್ ಮಾಡುತ್ತೆ. ಸೊ 0 × 0 is 0, ಅದನ್ನ ಇನ್ವರ್ಸ್ ಮಾಡಿದ್ರೆ 1. 0 × 1 is 0, 0 ಅದನ್ನ ಇನ್ವರ್ಸ್ ಮಾಡಿದ್ರೆ 1. ಸೊ 1 × 0 is 0, ಅದನ್ನ ಇನ್ವರ್ಸ್ ಮಾಡಿದ್ರೆ 1. 1 × 1 is 1, ಅದನ್ನ ಇನ್ವರ್ಸ್ ಮಾಡಿದ್ರೆ 0. ಸೊ ದಿಸ್ ಇಸ್ ದಿ ಔಟ್ಪುಟ್ ಆಫ್
ನ್ಯಾಂಡ್ ಗೇಟ್. ಇದು ಔಟ್ಪುಟ್ ಆಫ್ ನ್ಯಾಂಡ್ ಗೇಟ್. ಸೊ ನಮ್ಗೆ ಇಲ್ಲಿ ಏನು ಗೊತ್ತಾಗ್ತಾ ಇದೆ, 0 ಬರಬೇಕು ಔಟ್ಪುಟ್ ಅಂದರೆ ಎರಡೂ ಇನ್ಪುಟ್ಸ್ 1 ಇರಬೇಕು. ಅದೇ 1 ಬರಬೇಕು ಅಂದರೆ ಯಾವುದಾದ್ರೂ ಒಂದು ಇನ್ಪುಟ್ 0 ಇದ್ರೆ ಸಾಕು. ಸೊ ಹಾಗಾಗಿ ನಾನು ಮೊದಲು ಇದನ್ನು ಗಮನಿಸ್ಬಿಡ್ತೀನಿ. ಸೊ 0 ಇದೆ. ಸೊ 0 ಇದ್ರೆ ಡೆಫಿನೆಟ್ ಆಗಿ ಇದ್ರದ್ದು ಔಟ್ಪುಟ್ ಏನಿದೆ 1. ಅರ್ಥ ಆಗ್ತಿದೆ? 0 ಇದೆ ನೋಡ್ಕೊಳ್ಳಿ, ಇಲ್ಲಿ 0 ಇದೆ. ಸೊ ಡೆಫಿನೆಟ್ ಆಗಿ ಔಟ್ಪುಟ್ ಕ್ಯೂ ಏನಿದೆ 1 ಇದೆ, ಯಾಕಂದ್ರೆ ಒನ್ ಆಫ್ ದಿ ಇನ್ಪುಟ್ ಇಸ್ 0 ಆಲ್ರೆಡಿ. ಸೊ ಈಗ ವಾಟ್ ಆರ್ ದಿ ಇನ್ಪುಟ್ಸ್ ಫಾರ್ ದಿ ನೆಕ್ಸ್ಟ್ ನ್ಯಾಂಡ್ ಗೇಟ್? ಇದನ್ನ ಎ ಅಂತ ಹೆಸರು ಇಟ್ಕೊಳ್ತೀನಿ ನಾನು, ಎ ಅಂತ ಹೆಸರು ಇಟ್ಕೊಳ್ತೀನಿ. ಅಥವಾ ಇದನ್ನ ಗೇಟ್ G1 ಅಂತ ಇಟ್ಕೊಳ್ಳೋಣ, G2 ಅಂತ ಇಟ್ಕೊಳ್ಳೋಣ. ಸೊ G2 ಔಟ್ಪುಟ್ 1 ಬಂತು. G1ಗೆ ಇನ್ಪುಟ್ಸ್ ಏನಿದೆ 1 and 1 ಅಂದ್ರೆ ಇದು 0 ಆಗಬೇಕು. ಸೊ ಹಾಗಾದ್ರೆ P ಏನಾಗಿರ್ಬೇಕು? 0, Q 1 ಆಗಿರಬೇಕು. ಆಪ್ಷನ್ ಎ ಸರಿಯಾದ ಆಯ್ಕೆ. ಎ ಪಾಸಿಟಿವ್ ಹೋಲ್ ಇನ್ ಎ ಸೆಮಿಕಂಡಕ್ಟರ್ ಈಸ್, ಇದು ನಾಲೆಡ್ಜ್ ಬೇಸ್ಡ್ ಕ್ವಶನ್. ಈ ತರದ ಪ್ರಶ್ನೆಗಳು ನಿಮಗೆ ಒಂದಷ್ಟು ಕೊಟ್ಟಿದ್ದಾರೆ. ಎ ವೇಕೆನ್ಸಿ ಕ್ರಿಯೇಟೆಡ್ ವೆನ್ ಅನ್ ಎಲೆಕ್ಟ್ರಾನ್ ಲೀವ್ಸ್ ಎ ಕೋವಲೆಂಟ್ ಬಾಂಡ್, ಇದು ಕರೆಕ್ಟು. ಸೊ ಆಪ್ಷನ್ ಎ. ಬಟ್ ಕೆಲವು ಸತಿ ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಇರುತ್ತಾ ಅಂತ ಚೆಕ್ ಮಾಡಬೇಕಾಗುತ್ತೆ. ಸಡನ್ ಆಗಿ ನೀವು ಅದನ್ನು ಟಿಕ್ ಮಾಡೋದು ಒಳ್ಳೇದಲ್ಲ. ಸೊ ನಾನು ಎಲ್ಲ ಆಪ್ಷನ್ಸ್ ಚೆಕ್ ಮಾಡ್ತೀನಿ. ಆಬ್ಸೆನ್ಸ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್, ಇದು ತಪ್ಪಿದೆ. ಅನ್ ಆರ್ಟಿಫಿಷಿಯಲಿ ಕ್ರಿಯೇಟೆಡ್ ಪಾರ್ಟಿಕಲ್ ಅಲ್ಲ. ಅನ್ ಆಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್ ಅಲ್ವೇ ಅಲ್ಲ. ಆಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್ ಏನು ಅಂತ ಗೊತ್ತಾ? ಪಾಸಿಟ್ರಾನ್. ಸೊ ಸುಮ್ಮನೆ ಇದೊಂದು ಮಾಹಿತಿ, ಯಾಕೆಂದ್ರೆ ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಟೆಸ್ಟ್ಗೆ ನೆಕ್ಸ್ಟ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ. ಸೊ ಆಂಟಿ ಪಾರ್ಟಿಕಲ್ ಆಫ್ ಎಲೆಕ್ಟ್ರಾನ್ನ ನಾವು ಪಾಸಿಟ್ರಾನ್ ಅಂತ ಕರಿತೀವಿ. ಅದನ್ನ E+ ಅಂತ ಕೂಡ ಸಿಂಬಲ್ ಕೊಡ್ತಾರೆ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಎ. ಎ 220 volt AC supply is connected between points A and B as shown in figure. What will be the potential difference V across the capacitor? ಇಲ್ಲಿ ನನಗೆ ಈ ಕ್ವಶನ್ ಅಲ್ಲಿ ಒಂದು ಏನನ್ಸುತ್ತೆ ಅಂದ್ರೆ 220 ವೋಲ್ಟ್ AC ನ ಅಂದ್ರೆ ಡಯೋಡ್ಸ್ ಏನಿದೆ ಅದು ಸೆಮಿ ಕಂಡಕ್ಟರ್ಸು, ಅದಕ್ಕೆ ಅಷ್ಟೊಂದು ವೋಲ್ಟೇಜ್ ಅಪ್ಲೈ ಮಾಡೋದಕ್ಕೆ ಆಗಲ್ಲ. ಡಯೋಡ್ಸ್ ಏನಾಗುತ್ತೆ, ದೇ ಕ್ಯಾನ್ ಗೆಟ್ ಡ್ಯಾಮೇಜ್ ಪರ್ಮನೆಂಟ್ಲಿ ಅಂತ. ಬಟ್ ಇಲ್ಲಿ ಅನ್ಕೊಳ್ಳೋಣ ಅಕಸ್ಮಾತ್ ಆ ಥರದ ಡಯೋಡ್ ಇದೆ, ನಾವು ಬಳಸ್ತಾ ಇದ್ದೀವಿ. ಸೊ ಅದರ ಏನಿದೆ ಕ್ಷಮತೆ ಏನಿದೆ ತುಂಬಾ ವೋಲ್ಟೇಜ್ನ ತಡ್ಕೊಳ್ಳುವ ಸಾಧ್ಯತೆ ಇದೆ ಅಂತ ಅನ್ಕೊಂಡು ಸಾಲ್ವ್ ಮಾಡೋಣ. ಓಕೆ, ಸೊ 220 ವೋಲ್ಟ್ AC, ಯಾಕೆಂದ್ರೆ ನಾವು ಆರ್ಗ್ಯೂ ಮಾಡಂಗಿಲ್ಲ, ಅವ್ರು ಕೊಟ್ಟಿರೋ ವ್ಯಾಲ್ಯೂಸ್ನ ನಿಜ ಅನ್ಕೊಂಡು ಸಾಲ್ವ್ ಮಾಡಬೇಕಾಗುತ್ತೆ ನಾವಿಲ್ಲಿ. ಸೊ ಇದು ಏನು ಮಾಡುತ್ತೆ, ಇದು ರೆಕ್ಟಿಫೈರ್ ಸರ್ಕ್ಯೂಟ್. ಎಂಥ ರೆಕ್ಟಿಫೈರ್ ಸರ್ಕ್ಯೂಟ್ ಇದು? ಹಾಫ್ ವೇವ್ ರೆಕ್ಟಿಫೈರ್. ಸೊ ಹಾಫ್ ವೇವ್ ರೆಕ್ಟಿಫೈರ್ ಅಲ್ಲಿ ಒಂದು ಕೆಪಾಸಿಟರ್ನ ಔಟ್ಪುಟ್ಗೆ ನಾವು ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ, ಔಟ್ಪುಟ್ ಅಂದ್ರೆ ಒಂದು ರೆಸಿಸ್ಟರ್ ಇರ್ಬೋದು ಇಲ್ಲದೆ ಇರ್ಬೋದು. ಸೊ ಅದಕ್ಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಿದ್ರೆ ಅದನ್ನು ಫಿಲ್ಟರ್ ಸರ್ಕ್ಯೂಟ್ಸ್ ಅಂತ ಕರಿತೀವಿ. ಏನು ಮಾಡುತ್ತೆ ಫಿಲ್ಟರ್ ಸರ್ಕ್ಯೂಟ್ಸು? AC ಕಾಂಪೋನೆಂಟ್ಸ್ ಏನಿರುತ್ತೆ ಔಟ್ಪುಟ್ ಅಲ್ಲಿ ಅದನ್ನು ಕಡಿಮೆ ಮಾಡುತ್ತೆ. ಸೊ ಮೊದಲಿಗೆ ನಾನು ಅಕಸ್ಮಾತ್ ಈ ಕೆಪಾಸಿಟರ್ ಕನೆಕ್ಟ್ ಮಾಡಿಲ್ಲ ಅಂದ್ರೆ ನಮ್ಗೆ ಔಟ್ಪುಟ್ ಹೆಂಗೆ ಬರ್ತಾ ಇತ್ತು ಅಂತ ತೋರಿಸ್ತೀನಿ. ಸೊ ಔಟ್ಪುಟ್ ಹಿಂಗೆ ಬರ್ತಾ ಇತ್ತು, ಓನ್ಲಿ ಹಾಫ್ ವೇವ್ ಮಾತ್ರ ನಂಗೆ ಬರ್ತದೆ. ಇದು ನೆಗೆಟಿವ್ ಹಾಫ್ ಸೈಕೆಂಡ್ ಏನಾಗ್ತಾ ಇರುತ್ತೆ, ಅದು ಕ್ಯಾನ್ಸಲ್ ಔಟ್ ಆಗುತ್ತೆ. ಬಟ್ ಈ ಕೆಪಾಸಿಟರ್ನ ಆವಾಗ ಪೀಕ್ ವ್ಯಾಲ್ಯೂ ಎಷ್ಟಿರುತ್ತೆ? ಪೀಕ್ ವ್ಯಾಲ್ಯೂ 220√2 ಅಷ್ಟಿರುತ್ತೆ ಪೀಕ್ ವ್ಯಾಲ್ಯೂ. ಓಕೆ, ಸೊ ಪೀಕ್ ವ್ಯಾಲ್ಯೂ 220√2 ಇರುತ್ತೆ, ಯಾಕಂದ್ರೆ ಇವ್ರು ಕೊಟ್ಟಿರೋದು RMS, ಇದು RMS. ಸೊ ಪೀಕ್ ವ್ಯಾಲ್ಯೂ ಆ ಥರ ಇರುತ್ತೆ. ಸೊ ಐಡಿಯಲ್ ಡಯೋಡ್ ತಗೊಂಡ್ರೆ. ಓಕೆ, ಸೊ ಇವಾಗ ಫಿಲ್ಟರ್ ಸರ್ಕ್ಯೂಟ್ಸ್ ಏನು ಮಾಡುತ್ತೆ, ನಮಗೆ ಇದ್ರದ್ದು ಔಟ್ಪುಟ್ ಈ ಥರ ಫಿಲ್ಟರ್ ಸರ್ಕ್ಯೂಟ್ಸ್ ಅಲ್ಲಿ ಕೊಟ್ಟಿರ್ತಾರೆ ಹಿಂಗೆ. ಸೊ ಅಲ್ಲಿಗೇನಾಯ್ತು, ಸೊ ನಮಗೆ ಇದು DC ವೋಲ್ಟೇಜ್ ಆಗ ಆಲ್ಮೋಸ್ಟ್ DC ಆಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ DC ಆಗುತ್ತೆ. ಸೊ ವಾಟ್ ವಿಲ್ ಬಿ ದಿ ವೋಲ್ಟೇಜ್? 220√2 volts. ಸೊ DC ವೋಲ್ಟೇಜ್ ಆಫ್ ವ್ಯಾಲ್ಯೂ 220√2 volts. ಸರಿಯಾದ ಆಯ್ಕೆ ಆಪ್ಷನ್ ಸಿ. Two long straight parallel wires at a distance 2D apart. They carry steady equal currents flowing out of the plane of the paper. The variation of magnetic field B along the line XX dash is given by. So ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಇನ್ಫೈನೈಟ್ ಲಾಂಗ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಏನಂತ ಗೊತ್ತಿದೆ ನಮಗೆ? μ0I/2πd. ಸೊ ಇಲ್ಲಿ ನಿಮ್ಗೆ ಗಮನಿಸಬೇಕಾಗಿದ್ದ ಅಂಶ ಏನು? ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್. ಸೊ ಈಗ ಎರಡಿದೆ. ಸೊ ಎರಡು ಕೂಡ ಏನಿದೆ, ಕಮಿಂಗ್ ಔಟ್ ಆಫ್ ದಿ ಪ್ಲೇನ್ ಆಫ್ ದಿ ಪೇಪರ್ ಅಂತ ಹೇಳ್ತಾ ಇದ್ದಾರೆ. ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ರೈಟ್ ಹ್ಯಾಂಡ್ ಥಂಬ್ ರೂಲ್ ಇಂದ ನಾವು ನೋಡ್ಕೊಳ್ತೀವಿ. ಸೊ ಥಂಬ್ ನಿಮ್ಮ ಕಡೆ ಪಾಯಿಂಟ್ ಆಗಿರಬೇಕು, ಸ್ಕ್ರೀನ್ ಅಥವಾ ಪೇಜ್ ಯಾವ್ದ್ರಿಂದ ನೋಡ್ತಿದ್ದೀರೋ ನಿಮ್ಮ ಕಡೆ ಪಾಯಿಂಟ್ ಆಗಿರುತ್ತೆ. ಕರ್ಲ್ಡ್ ಫಿಂಗರ್ ಆಫ್ ರೈಟ್ ಹ್ಯಾಂಡ್ ಏನು ತೋರಿಸುತ್ತೆ ನಿಮಗೆ? ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್. ಸೊ ಕರ್ಲ್ಡ್ ಫಿಂಗರ್ ಡೈರೆಕ್ಷನ್ ಏನಿದೆ ಈ ಥರ ಇದೆ, ಇಲ್ಲೂ ಅಷ್ಟೇ ಈ ಥರ ಇದೆ. ಸೊ ಇಲ್ಲಿ ನೀವು ನೋಡಿದ್ರೆ ಏನು ಗೊತ್ತಾಗುತ್ತೆ, ಈ ಪಾಯಿಂಟ್ ಅಲ್ಲಿ ಇದರಿಂದ ಅಂದ್ರೆ ನಾನು ಮಿಡ್ ಪಾಯಿಂಟ್ ತೊಗೊಳ್ತಾ ಇದ್ದೀನಿ, ಈ ತರ ಇರೋದ್ರಲ್ಲಿ ಇದರಿಂದ ಬರ್ತಾ ಇರೋ ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ ಈ ತರ ಇದೆ ಡೈರೆಕ್ಷನ್. ಓಕೆ, ಸೊ ಅದು ನೀವು ಸ್ಕ್ರೀನ್ಸ್ ಅಲ್ಲಿ ನೋಡ್ತಾ ಇದ್ರೆ ಅಪ್ವರ್ಡ್ಸ್ ಅಂತ ಹೇಳ್ಬೋದು, ಅಥವಾ ನೀವು ಪೇಜ್ ನ ಇಟ್ಕೊಂಡು ತಲೆ ಬಗ್ಗಿಸಿ ನೋಡ್ತಾ ಇದ್ರೆ ಮುಂದಕ್ಕೆ ಹೋಗ್ತಾ ಇದೆ, ನಿಮ್ಗಿನ್ನ ಆ ಕಡೆಗೆ ಹೋಗ್ತಾ ಇದೆ ಅಂತ ಅನ್ಕೊಳ್ಬೋದು. ಇದರಿಂದ ಬರ್ತಾ ಇರೋದು ಹೆಂಗಿದೆ ಈ ತರ.
ಸೊ ಇವೆರಡು ಈಕ್ವಲ್ ಅಂಡ್ ಆಪೋಸಿಟ್ ಇರೋದ್ರಿಂದ 0 ಆಗಬೇಕು. ಮೊದಲಿಗೆ ನೀವು ಏನು ತಿಳ್ಕೊಳ್ಬೇಕು, 0 ಆಗ್ಬೇಕು ಇಲ್ಲಿ ಅಂತ ಗೊತ್ತಾಗಬೇಕು. ಅದೇ ಇಲ್ಲಿಗೆ ಬಂದಾಗ ಇದು ಡಾಮಿನೆಂಟ್ ಆಗಿರುತ್ತೆ. ಸೊ ಇದರಿಂದ ಬರೋದು ಹತ್ರ ಇದ್ರೆ ಜಾಸ್ತಿ ಇರುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಇದ್ರ ಜಾಸ್ತಿ ಇದೆ, ಇದ್ರದ್ದು ಕಡಿಮೆ ಇದೆ, ಸೊ ಕಡಿಮೆ ಆಗಬೇಕು. ಮತ್ತೆ ಈ ಕಡೆ ಬಂದ್ರೆ ಈ ಕಡೆ ಬಂದಷ್ಟು ಅಂದ್ರೆ ಆ ಕಂಡಕ್ಟರ್ ಇದನ್ನ ಎ ಅಂತ ಕರೆದ್ಬಿಡ್ತೀನಿ. ಎಗೆ ಹತ್ರ ಬಂದಷ್ಟು ನನಗೆ ಈ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಬರ್ತಾ ಹೋಗುತ್ತೆ. ಯಾವುದು? ಈ ಕಡೆ ಡೈರೆಕ್ಷನ್ ಅಲ್ಲಿ. ಹೀಗೆ ಈ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ನಾನು ಈ ಕಡೆಗೆ ಬಂದ್ರೆ ಟು ದ ರೈಟ್ ಬಂದ್ರೆ ಇದು ಡಾಮಿನೇಟಿಂಗ್. ಯಾವುದು? ಬಿ ಕಂಡಕ್ಟರ್ ಡಾಮಿನೇಟ್ ಆಗುತ್ತೆ. ಅದರಿಂದ ಬರೋ ಮ್ಯಾಗ್ನೆಟಿಕ್ ಫೀಲ್ಡ್ ಜಾಸ್ತಿ ಇರುತ್ತೆ. ಮತ್ತೆ ಎ ಇಂದ ಬರೋ ಮ್ಯಾಗ್ನೆಟಿಕ್ ಫೀಲ್ಡ್, ಯಾಕಂದ್ರೆ ಈ ಪಾಯಿಂಟ್ ಎ ಇಂದ ದೂರ ಇದೆ, ಸೊ ಹಾಗಾಗಿ ಇಲ್ಲಿ ಕಡಿಮೆ ಆಗುತ್ತೆ. ಸೊ ಈ ತರದೊಂದು ನನಗೆ ರಿಲೇಷನ್ ಬರಬೇಕು. ಅದೇ ಟು ದ ಲೆಫ್ಟ್ ಆಫ್ ಎ ನೋಡೋಣ. ಟು ದ ಲೆಫ್ಟ್ ಆಫ್ ಎ ಈ ಪಾಯಿಂಟ್ ತಗೊಳ್ತಾ ಇದ್ದೀನಿ. ಟು ದ ಲೆಫ್ಟ್ ಆಫ್ ಎ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗಿದೆ? ಡೌನ್ವರ್ಡ್. ಓಕೆ, ಸೊ ಇದ್ರದ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಏನಿದೆ? ಅದ್ರದ್ದು ಡೌನ್ವರ್ಡ್ ಇದೆ ನೋಡಿ, ಅದ್ರದ್ದು ಡೌನ್ವರ್ಡ್ ಇದೆ. ಸೊ ಇವೆರಡು ಸೇರ್ಕೊಂಡು ಜಾಸ್ತಿ ಆಗ್ಬೇಕು. ಅಂದ್ರೆ ಇಲ್ಲಿ ಇನ್ನು ಈ ಕಡೆ ಹೋಗ್ತಾ ಮತ್ತೆ ಕಡಿಮೆ ಆಗ್ಬೇಕು. ಯಾಕಂದ್ರೆ ಇದರಿಂದ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇದೆ, ಇದರಿಂದ ಡಿಸ್ಟೆನ್ಸ್. ಸೊ ಇಲ್ಲಿಗೆ ಬಂದ್ರೆ ಇನ್ನೂ ಕಡಿಮೆ. ಸೊ ಆ ಥರ ಆಗ್ಬೇಕು. ಇಲ್ಲಿ ತಗೊಂಡ್ರೆ ನಂಗೆ ಏನ್ ಬರುತ್ತೆ ನೋಡ್ಕೊಳ್ಳಿ. ಟು ದ ರೈಟ್ ಆಫ್ ಬಿ ಅಂದ್ರೆ ಇಟ್ ವಿಲ್ ಬಿ ಅ ಪಾಯಿಂಟ್ ಟು ದ ರೈಟ್ ಆಫ್ ಎ ಆಲ್ಸೋ. ಸೊ ಇಲ್ಲಿ ನಿಮ್ಗೆ ಏನ್ ಬರುತ್ತೆ? ಅಪ್ವರ್ಡ್ ಬರುತ್ತೆ. ಬಿ ಇಂದ ಬಂದು ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದ್ರೆ ಈ ಪಾಯಿಂಟ್ ಬಿ ಹತ್ರ ಇದೆ. ಎ ಇಂದ ಬಂದು ಸ್ವಲ್ಪ ಕಡಿಮೆ ಇರುತ್ತೆ. ಅದೇ ಇನ್ನು ಮುಂದಕ್ಕೆ ಹೋದ್ರೆ ಕಡಿಮೆ ಆಗ್ಬೇಕು, ಯಾಕಂದ್ರೆ ಬಿ ಇಂದನೂ ಪಾಯಿಂಟ್ ಜಾಸ್ತಿ ದೂರ ಆಗ್ತಾ ಇದೆ, ಮತ್ತೆ ಎ ಇಂದ ಕೂಡ ಜಾಸ್ತಿ ಆಗ್ತಾ ಇದೆ. ಸೊ ಇಲ್ಲಿ ನೀವು ಅಪ್ವರ್ಡ್ನ, ನನಗೆ ಇಲ್ಲಿ ಸ್ಕ್ರೀನ್ ಲ್ಯಾಪ್ಟಾಪ್ ಇಟ್ಕೊಂಡು ಮಾಡ್ತಾ ಇರೋದ್ರಿಂದ ಮೇಲಕ್ಕೆ ಕಾಣಿಸ್ತಾ ಇದೆ. ನೀವು ಅದನ್ನ ಸ್ಕ್ರೀನ್ ತಲೆ ಬಗ್ಸ್ ನೋಡ್ತಾ ಇದ್ರೆ ಅದೇನಾಗುತ್ತೆ, ನಿಮ್ಗೆ ಮುಂದಕ್ಕೆ ಕಾಣಿಸುತ್ತೆ. ಸೊ ರಿಲೇಟಿವ್ ಆಗಿರುತ್ತೆ, ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಆಮೇಲೆ ಅಪ್ವರ್ಡ್ ಅಂದ್ರೆ ಏನಪ್ಪ ನಮಗೆ ತಪ್ಪು ಬಂದಿದೆ ಅನ್ಕೊಳ್ಬಿಡಿ. ಸೊ ಇಲ್ಲಿ ನಾನು ಈ ಡೈರೆಕ್ಷನ್ ನ ಪಾಸಿಟಿವ್ ಅಂತ ತಗೊಂಡ್ಬಿಡ್ತೀನಿ. ಓಕೆನಾ? ಈ ಡೈರೆಕ್ಷನ್ ಪಾಸಿಟಿವ್ ಅಂತ ತಗೊಳ್ತೀನಿ, ಗ್ರಾಫ್ ಹಾಕ್ತೀನಿ. ಸೊ ಸೆಂಟ್ರಲ್ 0 ಇರಬೇಕು. ಸೊ ಈ ಡೈರೆಕ್ಷನ್ ಅಲ್ಲಿ ನನ್ಗೇನು ಗೊತ್ತಾಗ್ತಾ ಇದೆ? ಓಕೆ, ಸೊ ದಿಸ್ ಈಸ್ ಸೆಂಟರ್ ಅಲ್ವಾ? ಓಕೆ, ಸೊ ಇಲ್ಲೊಂದು ಕಂಡಕ್ಟರ್ ಇದೆ, ಇಲ್ಲೊಂದು ಕಂಡಕ್ಟರ್ ಇದೆ. ಓಕೆ, ಸೊ ಇದು ಸೆಂಟ್ರಲ್ 0 ಬರಬೇಕು. ಸೊ ನನಗೆ ಈ ಕಡೆ ಬರ್ತಾ ಜಾಸ್ತಿ ಆಗ್ತಾ ಇದೆ. ಸೊ ಜಾಸ್ತಿ ಆಗ್ತಾ ಇದೆ, ಹಿಂಗೆ ಇದು ಜಾಸ್ತಿ ಆಯ್ತು. ನೆಕ್ಸ್ಟ್ ಏನಾಗುತ್ತೆ? ವಿರುದ್ಧ ದಿಕ್ಕಿನಲ್ಲಿ ಕಡಿಮೆ ಆಗ್ಬೇಕು. ಕಡಿಮೆ ಅಂದ್ರೆ ಹಿಂಗ್ ಬರ್ಬೇಕು. ಒಂದ್ ನಿಮಿಷ, ಕಡಿಮೆ ಆಗ್ಬೇಕಲ್ವಾ? ಸಾರಿ ಹಿಂಗ್ ಬರ್ಬೇಕು ಅಂದ್ರೆ ಹಿಂಗಲ್ಲ, ಈ ತರ ಜಾಸ್ತಿಯಿಂದ ಕಡಿಮೆ ಆಗ್ಬೇಕು, ಹೀಗೆ. ಓಕೆ, ಸೊ ದಿಸ್ ಇಸ್ ನಾಟ್ ದಿ ಗ್ರಾಫ್. ಓಕೆ, ಇದು ಈಗ ನೆಕ್ಸ್ಟ್ ಇಲ್ಲಿಗೆ ಬರೋಣ. ಈ ಪಾಯಿಂಟ್ ಇಲ್ಲಿಂದ ಈ ಕಡೆಗೆ ಬರ್ತಾ ನನ್ಗೆ ಏನ್ ಗೊತ್ತಾಗ್ತದೆ? ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ಬೇಕು. ಅಂದ್ರೆ 0 ಇರುತ್ತಲ್ವಾ, ಇಲ್ಲಿ 0. ಓಕೆ, ಈಗ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಜಾಸ್ತಿ ಆಗ್ಬೇಕು, ಹೀಗೆ ಟಿಲ್ ದಿ ಕಂಡಕ್ಟರ್ ಜಾಸ್ತಿ ಆಗ್ಬೇಕು. ಆಮೇಲೆ ಮುಂದಿನ ಪಾಯಿಂಟ್ ಅಲ್ಲಿ ನಾನು ಅನ್ಕೊಂಡಿರೋ ಡೈರೆಕ್ಷನ್ ಪಾಸಿಟಿವ್ ಡೈರೆಕ್ಷನ್ ಅಲ್ಲಿ ಕಡಿಮೆ ಆಗ್ತಾ ಹೋಗ್ಬೇಕು ಅಂದ್ರೆ ಇಲ್ಲಿ ಜಾಸ್ತಿ ಇರಬೇಕು, ಹಿಂಗೆ ಕಡಿಮೆ ಆಗ್ತಾ ಹೋಗ್ಬೇಕು. ಸೊ ಈ ಗ್ರಾಫ್ ನಾನು ಹುಡುಕ್ತಾ ಇದ್ದೀನಿ. ಎಲ್ಲಿ ಸಿಗ್ತಾ ಇದೆ ನನಗೆ? ಆಪ್ಷನ್ ಎ. At a metro station, a girl walks up a stationary escalator in 20 seconds. If she remains stationary on the escalator, then the escalator take her up in 30 seconds. The time taken by her to walk up on the moving escalator will be. So ಇಲ್ಲಿ ಒಂದು ಎಸ್ಕಲೇಟರ್ ಇದೆ ಅಂತ ಇಟ್ಕೊಳ್ಳೋಣ. ಸೊ ಅದು ಸ್ಟೇಷನರಿ ಇದ್ದಾಗ, ಅಂದ್ರೆ ಅದೇನು ಮೂವ್ ಆಗ್ತಾ ಇಲ್ಲ ಅಂದಾಗ ಅದರ ಡಿಸ್ಪ್ಲೇಸ್ಮೆಂಟ್ ಎಷ್ಟಂತ ಅನ್ಕೊಳ್ತಾ ಇದ್ದೀನಿ. ಸೊ a girl walks up the stationary escalator in time 20 seconds ಅಂತ ಇದೆ. ಸೊ 20 seconds. ಈ ಮಾಹಿತಿನ ಇಟ್ಕೊಂಡು ನಾವು ಅವರ ಸ್ಪೀಡನ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. v1 ಏನಾಗುತ್ತೆ ನೋಡ್ಕೊಳ್ಳಿ, ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್, ದಟ್ ಈಸ್ 20. ಸೊ ಈ ತರ ನನಗೆ ಮಾಹಿತಿ ಸಿಕ್ತು. ಅದೇ ಇಫ್ ಶಿ ರಿಮೇನ್ ಸ್ಟೇಷನರಿ ಅಂದ್ರೆ ಎಸ್ಕಲೇಟರ್ ಮಾತ್ರ ಅವಳನ್ನ ಮೇಲೆ ಕರ್ಕೊಂಡು ಹೋದ್ರೆ ಟೈಮ್ ಎಷ್ಟು ತಗೊಳ್ತಾ ಇದೆ? 30 seconds. ಸೊ ಈಗಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ಅಷ್ಟೇ ಇರುತ್ತೆ. ಸೊ ಆವಾಗ ನಾನು ಸ್ಪೀಡ್ ಹೆಂಗೆ ಕಂಡುಹಿಡಿತೀನಿ? ಸ್ಪೀಡ್ ಆಫ್ ಎಸ್ಕಲೇಟರ್ ಇದು, ಸ್ಪೀಡ್ ಆಫ್ ಗರ್ಲ್ ಇದು v1, ಸ್ಪೀಡ್ ಆಫ್ ಎಸ್ಕಲೇಟರ್ ಏನಂತ ಗೊತ್ತಾಗ್ತಾ ಇದೆ? ಸೇಮ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಈಗ ಅಕಸ್ಮಾತ್ ಗರ್ಲ್ ಕೂಡ ವಾಕ್ ಮಾಡ್ತಾ ಇದ್ದಾಳೆ, ಮತ್ತೆ ಎಸ್ಕಲೇಟರ್ ಕೂಡ ಆನ್ ಆಗಿದೆ ಅಂತ ಇಟ್ಕೊಳ್ಳೋಣ. ಆವಾಗ ಎಷ್ಟು ಟೈಮಲ್ಲಿ ಅವಳು ಮೇಲೆ ಹತ್ತೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನಿಮ್ಗೆ ಕನ್ಫ್ಯೂಷನ್ ಆಗಂಗಿದ್ರೆ T1 T2 ಅಂತ ತಗೊಂಡ್ಬಿಡಿ ಇಲ್ಲಿ. ಸೊ T3 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಡಿಸ್ಪ್ಲೇಸ್ಮೆಂಟ್ ಎಷ್ಟಿರುತ್ತೆ? ಎಸ್, ಬಟ್ ಸ್ಪೀಡ್ ಎಷ್ಟಿರುತ್ತೆ ಇವಾಗ? v1 ಪ್ಲಸ್ v2. ಸೊ ಹಾಗಿದ್ರೆ ನಮಗೆ ಟೈಮಿಗೆ ಹೆಂಗೆ ಕಂಡು ಹಿಡಿತೀರಾ ನಾವು? ಟೈಮ್ ಇಸ್ ಈಕ್ವಲ್ ಟು ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ v1 ಪ್ಲಸ್ v2, ದಟ್ ಈಸ್ ಸ್ಪೀಡ್. ಡಿಸ್ಪ್ಲೇಸ್ಮೆಂಟ್ ಡಿವೈಡೆಡ್ ಬೈ ಸ್ಪೀಡ್. ಸ್ಪೀಡ್ ಏನಾಗಿದೆ ಇಲ್ಲಿ?
ನಾವು ಇವಾಗ ರಿಸಲ್ಟೆಂಟ್ ಸ್ಪೀಡ್ ತಗೋಬೇಕಾಗಿದೆ. ಸೊ ಎಸ್ ಡಿವೈಡೆಡ್ ಬೈ V1 ಗೆ ಏನು ಬರಿಬೋದು ನೋಡ್ಕೊಳ್ಳಿ. V1 ಗೆ ಏನು ಬರಿಬೋದು ನೀವು, S/20. V2 ಗೆ ಏನು ಬರಿಬೋದು ನೀವು, S/30. ಸೊ ಇಲ್ಲಿ ನೀವು ಇದನ್ನು ಸಾಲ್ವ್ ಮಾಡ್ತಾ ಬಂದರೆ T3 ಏನು ಸಿಗುತ್ತೆ, T3 = SS ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಮಾಹಿತಿ ಏನು ಸಿಗುತ್ತೆ ಅಂದರೆ 20 × 30 ಡಿವೈಡೆಡ್ ಬೈ 20 + 30. ಇದು ಶಾರ್ಟ್ಕಟ್ ಫಾರ್ಮುಲಾ ಆಗಿ ನೀವು ಯೂಸ್ ಮಾಡ್ಬೋದು. ಸೊ ಬಟ್ ನಿಮ್ಗೆ ಗೊತ್ತಿರ್ಬೇಕು ಹೇಗೆ ಬರುತ್ತದು ಅಂತೇಳಿ. ಸೊ 20 × 30 ಡಿವೈಡೆಡ್ ಬೈ 20 + 30. 20 + 30 ಅಂದರೆ 50 ಆಯಿತು. ಸೊ 1 0 ಇಲ್ಲಿ ಕ್ಯಾನ್ಸಲ್ ಆಯಿತು. 5 4s 4 × 3 is 12 seconds. ಸೊ 12 seconds is the answer. ಇದೇ ಥರದ ಪ್ರಶ್ನೆ ನಾನು 2017 ನೀಟ್ ಪೇಪರಲ್ಲಿ ಸಾಲ್ವ್ ಮಾಡಿದ್ದೀನಿ. ಅಲ್ಲಿ ಅವರು ಮಾಹಿತಿ ಅಂದರೆ ಸೆಕೆಂಡ್ಸ್ ಕೊಟ್ಟಿಲ್ಲ. ಇಲ್ಲಿ T1 ಅಂತ ಕೊಟ್ಟಿದ್ದಾರೆ, ಇಲ್ಲಿ T2 ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಮಗೆ ಫೈನಲ್ ಆಗಿ ಟೈಮ್ ಎಷ್ಟು ಅಂತ ಕೇಳ್ತಾರೆ. ಸೊ ಆವಾಗ ನನಗೆ ಈ ಫಾರ್ಮುಲಾ ಅಲ್ಲಿ ಬಂದಿರೋದು ಹೇಗೆ ಅಂತ ಡಿರೈವ್ ಮಾಡಿದ್ದೀನಿ ನಾನು. ಸೊ ನೀವು ಅದನ್ನು ಗಮನಿಸ್ಬೋದು. ಮತ್ತು ಇದನ್ನು ಶಾರ್ಟ್ಕಟ್ ಫಾರ್ಮುಲಾ ನೆನ್ಪಿಡೋಕ್ಕೆ ಸಾಧ್ಯ ಆದರೆ ನೆನ್ಪಿಡ್ಬೋದು. ಆ ಶಾರ್ಟ್ಕಟ್ ಫಾರ್ಮುಲಾ ಯೂಸ್ ಮಾಡಲಿಲ್ಲ ಅಂದರೆ ಇನ್ನೊಂದು 10 ಸೆಕೆಂಡ್ ಜಾಸ್ತಿ ಟೈಮ್ ಸ್ಪೆಂಡ್ ಆಗುತ್ತೆ ಅಷ್ಟೇ. ಸೊ ನೀವು ಈ ಥರನೂ ಸಾಲ್ವ್ ಮಾಡ್ಬೋದು. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ.